ಬಿಜೆಪಿ ನಾಯಕರ ಗಂಭೀರ ಆರೋಪ ಅಂದ್ರೆ ಹೌದು, ಫೋನ್ ಕದ್ದಾಲಿಕೆ ಆಗ್ತಾ ಇದೆ ಎನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಜೊತೆ ಚಲುವಾದಿ ನಾರಾಯಣಸ್ವಾಮಿ ಅವರು ಕೂಡ ಮಾತನಾಡಿದ್ರು. ನನ್ನ ಫೋನ್ ಕೂಡ ಕದ್ದಾಲಿಕೆ ಆಗ್ತಾ ಇರಬಹುದು, ನನಗೂ ಫೋನ್ ಟ್ಯಾಪಿಂಗ್ ಅನುಭವ ಆಗ್ತಾ ಇದೆ. ಎಂಎಲ್ಸಿ ಚಲುವಾದಿ ನಾರಾಯಣಸ್ವಾಮಿ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಫೋನ್ ಟ್ಯಾಪಿಂಗ್ ವಿಚಾರಕ್ಕೆ ಹೆಗಡೆ ಸರ್ಕಾರ ಹೋಯಿತು, ಈ ಸರ್ಕಾರಕ್ಕೂ ಅದೇ ಗತಿ ಬರುತ್ತೆ ನೋಡ್ತಾ ಇರಿ ಅಂತ ರಿಪಬ್ಲಿಕ್ ಕನ್ನಡ ಜೊತೆ ಚಲುವಾದಿ ನಾರಾಯಣಸ್ವಾಮಿ ಮಾತನಾಡಿದ್ದಾರೆ. ಪರಿಷತ್ ವಿಪಕ್ಷ ನಾಯಕರಾದ ಚಲುವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಅವರು ಏನನ್ನು ಹೇಳ್ತಾರೆ ಕೇಳೋಣ. ಸರ್, ಫೋನ್ ಟ್ಯಾಪಿಂಗ್ ಗಳನ್ನ ಅಂತ ಗಂಭೀರವಾದಂತಹ ಆರೋಪ ವಿರೋಧ ಪಕ್ಷ ನಾಯಕರು ಆರೋಪಕರು ಮಾಡಿದ್ದಾರೆ. ತಮ್ಗೆ ಯಾವತ್ತಾದ್ರೂ ಫೋನ್ ಟ್ಯಾಪಿಂಗ್ ನ ಅನುಭವ ಆ ರೀತಿ ಆಗಿದೆಯಾ ಸರ್? ಇಲ್ಲ, ಅದು ಟ್ಯಾಪಿಂಗ್ ಹೇಗಾಗ್ತದೆ ಅನ್ನೋದ್ರ ಬಗ್ಗೆ ನನಗೆ ಕೆಲವರು ಹೇಳಿದ್ದಾರೆ. ಆ ರೀತಿ ನಾನು ಮಾತಾಡುವಾಗ ಅನೇಕ ಸೌಂಡ್ಗಳನ್ನು ನಾವು ಕೇಳಿದ್ದೇವೆ. ಅದಕ್ಕೆ ಕೆಲವರು ನನ್ನ ಗಮನಕ್ಕೂ ತಂದ್ರು, ನೀವು ವಿರೋಧ ಪಕ್ಷದ ನಾಯಕರು ಸ್ವಲ್ಪ ಅಗ್ರೆಸಿವ್ ಆಗಿ ನಡ್ಕೊಳ್ತೀರಿ, ಈ ಸರ್ಕಾರದ ವಿರುದ್ಧವಾಗಿ ಕೆಲವು ಹೇಳಿಕೆಗಳನ್ನು ಕೊಡ್ತೀರಿ, ಈ ಕಾರಣದಿಂದ ನಿಮ್ಮದು ಫೋನ್ ಟ್ಯಾಪ್ ಆಗತ್ತೆ, ಹುಷಾರಾಗಿರಿ ಅಂದ್ರು. ನಾನು ಯಾಕೆ ಹುಷಾರಾಗಿರ್ಲಿ? ನಾನೇನು ಮಾತಾಡಿದ್ರು ಗುಟ್ಟಲ್ಲ. ನಾನು ಏನೇ ಮಾತಾಡಿದ್ರು ನೇರವಾಗಿ ಮಾತಾಡ್ತೀನಿ. ನಾನು ಏನು ಮಾತಾಡ್ತೀನೋ ಅದು ಕಾನೂನು ಬಾಹಿರವೂ ಅಲ್ಲ, ಅಸಂವಿಧಾನಿಕವೂ ಅಲ್ಲ, ಸುಳ್ಳು ಅದೆಲ್ಲ ನಮಗೆ ಗೊತ್ತಿಲ್ಲ. ನೇರವಾಗಿ ನಾನು ಮಾತಾಡ್ತೀನಿ. ಅದರಿಂದ ಅವ್ರು ಏನ್ ಬೇಕಾದ್ರೂ ನನ್ನ ಮೇಲೆ ಮಾಡ್ಕೊಂಡ್ಲಿ ಅಂತೇಳಿ ನಾನು ಮಾಮೂಲಿಯಾಗೆ ಮಾತಾಡ್ತಿದ್ದೀನಿ. ಅದು ಅವ್ರಿಗೂ ಫೋನ್ ಟ್ಯಾಪ್ ಮಾಡ್ತಿದ್ರೆ ಅವ್ರಿಗೂ ಗೊತ್ತಿರ್ತದೆ, ತಿಳ್ಕೊಳ್ಳಿ, ನನಗೇನ್ ಚಿಂತೆ ಇಲ್ಲ. ಆದ್ರೆ ಫೋನ್ ಟ್ಯಾಪ್ ಮಾಡೋದು ಅಪರಾಧ. ಯಾರ ಒಬ್ಬರ ಸ್ವತಂತ್ರವನ್ನ ಕಿತ್ಕೊಳ್ಳಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ನಾವೇನು ಕ್ರಿಮಿನಲ್ಗಳು ಅಲ್ಲ. ಕ್ರಿಮಿನಲ್ ಆಕ್ಟಿವಿಟೀಸ್ ಯಾರಾದ್ರೂ ಮಾಡಿದ್ರೆ ಅಂತದನ್ನ ಮಾಡಬಹುದು. ಹೆಗ್ಡೆ ಅವರ ಕಾಲದಲ್ಲಿ, ಹೆಗ್ಡೆ ಅವರ ಕಾಲದಲ್ಲಿ ಆ ಕಾರಣದಿಂದ ಫೋನ್ ಟ್ಯಾಪ್ ಮಾಡಿದ್ರು ಅನ್ನೋ ಕಾರಣದಿಂದ ಸರ್ಕಾರವೇ ಓಟ್ ಹೋಯ್ತು. ಅಂದ್ರೆ ಆ ಗಂಡಾಂತರ ಈ ಸರ್ಕಾರಕ್ಕೂ ಬರಬಹುದು, ಇದೇನಾದ್ರೂ ಪ್ರೂವ್ ಆದ್ರೆ. ನೋಡೋಣ. ನಮಗೂ ಅಂತಹ ಅನುಭವಗಳಾಗಿದೆ. ಅದನ್ನೇ ಹೇಳ್ತಾ ಇದ್ದೀನಲ್ಲ. ಈಗ ನನಗೆ ಹೇಳಿದ್ದಾರೆ, ಈ ರೀತಿ ಯಾಕೋ ಸೌಂಡ್ ಬರ್ತದೆ, ಕೆಲವು ಸಾರಿ ಕಟ್ ಆಗತ್ತೆ, ಕೆಲವು ಸಾರಿ ಮತ್ತೆ ಇದಾಗತ್ತೆ, ಈ ಕಾರಣದಿಂದ ಅದು ಇರಬಹುದು ಅಂತೇಳಿ ನನಗೆ ಎಕ್ಸ್ಪರ್ಟ್ಸ್ ಹೇಳಿದ್ದಾರೆ. ಸುದ್ದಿಗಳಾಗ್ತಾ ಇರ್ತವೆ, ಫೋನ್ ಟ್ಯಾಪಿಂಗ್ ಆಗಿದೆ ಅಂತೇಳಿ ನಾಯಕರುಗಳು ಹೇಳ್ತಾರೆ, ತಮ್ಮ ಅನುಭವ ಬರ್ತಿದೆ ಅಂತಾರೆ. ಆದ್ರೆ ಇಲ್ಲಿ ಕೂಡ ತನಿಖೆ ಆಗ್ತಾ ಇಲ್ಲ, ಇಲ್ಲೂ ಕೂಡ ತಾರ್ಕಿಕ ಅಂತ್ಯಕ್ಕೆ ಹೋಗೋದಿಲ್ಲ. ಇದು ನೋಡಿ, ಈ ಸರ್ಕಾರದಲ್ಲಿ ಯಾವ ತನಿಖೆಗಳು ಆಗಲ್ಲ. ಆದ್ರೂ ಕ್ಲೀನ್ ಚಿಟ್ ಕೊಡೋದು ತನಿಖೆ ಮಾತ್ರ ಆಗತ್ತೆ. ಇದು ತನಿಖೆ ಆಗೋದು ಸೂಕ್ತ ಅಂತೀರಿ? ಅಲ್ಲ, ಯಾವುದೇ ಆದ್ರೂ ತನಿಖೆ ಆಗಬೇಕು. ಆಪಾದನೆಗಳು ಏನೇ ಬಂದ್ರು ಎಲ್ಲಕ್ಕೂ ತನಿಖೆ ಮಾಡ್ತೀರಿ, ಇದ್ಯಾಕೆ ಮಾಡಲ್ಲ? ಅಂದ್ರೆ ನಿಮಗೂ ಎಲ್ಲೋ ಭಯ ಇದೆಯಾ? ಭಯ ಇರಬೇಕು, ಇಲ್ಲ ಅಂತಂದ್ರೆ ಯಾಕೆ ಮಾಡಲ್ಲ? ಭಯ ಅಲ್ಲ, ಅವ್ರಿಗೂ ಎಲ್ಲೋ ಏನೋ ಭಯ ಇದೆ ಅಂತ ನನಗೆ ಅನುಮಾನ ಬರ್ತಾ ಇದೆ. ಅವರಿಂದನೇ ಹಂಗಾರೆ ಕದ್ದಲಿಕೆ ಆಗಿರೋ ಸಾಧ್ಯತೆಗಳಾಗಿರ್ತವೆ. ಅಲ್ಲ, ನನಗಿರೋ ಅನುಮಾನ ನಿಮ್ ಮುಂದೆ ಹೇಳಿದ್ದೀನಿ. ಮುಂದೆ ಯಾವೆಲ್ಲ ತಿರುವುಗಳನ್ನ ಪಡ್ಕೊಳ್ಳುತ್ತೆ ಮತ್ತೆ ಸರ್ಕಾರಕ್ಕೆ ಯಾವ ರೀತಿಯಾಗಿ ಸರ್ಕಾರದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನ. ಕ್ಯಾಮರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಜೆಪಿ ನಾಯಕರ ಗಂಭೀರ ಆರೋಪ ಅಂದ್ರೆ ಹೌದು, ಫೋನ್ ಕದ್ದಾಲಿಕೆ ಆಗ್ತಾ ಇದೆ ಎನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಜೊತೆ ಚಲುವಾದಿ ನಾರಾಯಣಸ್ವಾಮಿ ಅವರು ಕೂಡ ಮಾತನಾಡಿದ್ರು. ನನ್ನ ಫೋನ್ ಕೂಡ ಕದ್ದಾಲಿಕೆ ಆಗ್ತಾ ಇರಬಹುದು, ನನಗೂ ಫೋನ್ ಟ್ಯಾಪಿಂಗ್ ಅನುಭವ ಆಗ್ತಾ ಇದೆ. ಎಂಎಲ್ಸಿ ಚಲುವಾದಿ ನಾರಾಯಣಸ್ವಾಮಿ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಫೋನ್ ಟ್ಯಾಪಿಂಗ್ ವಿಚಾರಕ್ಕೆ ಹೆಗಡೆ ಸರ್ಕಾರ ಹೋಯಿತು, ಈ ಸರ್ಕಾರಕ್ಕೂ ಅದೇ ಗತಿ ಬರುತ್ತೆ ನೋಡ್ತಾ ಇರಿ ಅಂತ ರಿಪಬ್ಲಿಕ್ ಕನ್ನಡ ಜೊತೆ ಚಲುವಾದಿ ನಾರಾಯಣಸ್ವಾಮಿ ಮಾತನಾಡಿದ್ದಾರೆ. ಪರಿಷತ್ ವಿಪಕ್ಷ ನಾಯಕರಾದ ಚಲುವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಅವರು ಏನನ್ನು ಹೇಳ್ತಾರೆ ಕೇಳೋಣ. ಸರ್, ಫೋನ್ ಟ್ಯಾಪಿಂಗ್ ಗಳನ್ನ ಅಂತ ಗಂಭೀರವಾದಂತಹ ಆರೋಪ ವಿರೋಧ ಪಕ್ಷ ನಾಯಕರು ಆರೋಪಕರು ಮಾಡಿದ್ದಾರೆ. ತಮ್ಗೆ ಯಾವತ್ತಾದ್ರೂ ಫೋನ್ ಟ್ಯಾಪಿಂಗ್ ನ ಅನುಭವ ಆ ರೀತಿ ಆಗಿದೆಯಾ ಸರ್? ಇಲ್ಲ, ಅದು ಟ್ಯಾಪಿಂಗ್ ಹೇಗಾಗ್ತದೆ ಅನ್ನೋದ್ರ ಬಗ್ಗೆ ನನಗೆ ಕೆಲವರು ಹೇಳಿದ್ದಾರೆ. ಆ ರೀತಿ ನಾನು ಮಾತಾಡುವಾಗ ಅನೇಕ ಸೌಂಡ್ಗಳನ್ನು ನಾವು ಕೇಳಿದ್ದೇವೆ. ಅದಕ್ಕೆ ಕೆಲವರು ನನ್ನ ಗಮನಕ್ಕೂ ತಂದ್ರು, ನೀವು ವಿರೋಧ ಪಕ್ಷದ ನಾಯಕರು ಸ್ವಲ್ಪ ಅಗ್ರೆಸಿವ್ ಆಗಿ ನಡ್ಕೊಳ್ತೀರಿ, ಈ ಸರ್ಕಾರದ ವಿರುದ್ಧವಾಗಿ ಕೆಲವು ಹೇಳಿಕೆಗಳನ್ನು ಕೊಡ್ತೀರಿ, ಈ ಕಾರಣದಿಂದ ನಿಮ್ಮದು ಫೋನ್ ಟ್ಯಾಪ್ ಆಗತ್ತೆ, ಹುಷಾರಾಗಿರಿ ಅಂದ್ರು. ನಾನು ಯಾಕೆ ಹುಷಾರಾಗಿರ್ಲಿ? ನಾನೇನು ಮಾತಾಡಿದ್ರು ಗುಟ್ಟಲ್ಲ. ನಾನು ಏನೇ ಮಾತಾಡಿದ್ರು ನೇರವಾಗಿ ಮಾತಾಡ್ತೀನಿ. ನಾನು ಏನು ಮಾತಾಡ್ತೀನೋ ಅದು ಕಾನೂನು ಬಾಹಿರವೂ ಅಲ್ಲ, ಅಸಂವಿಧಾನಿಕವೂ ಅಲ್ಲ, ಸುಳ್ಳು ಅದೆಲ್ಲ ನಮಗೆ ಗೊತ್ತಿಲ್ಲ. ನೇರವಾಗಿ ನಾನು ಮಾತಾಡ್ತೀನಿ. ಅದರಿಂದ ಅವ್ರು ಏನ್ ಬೇಕಾದ್ರೂ ನನ್ನ ಮೇಲೆ ಮಾಡ್ಕೊಂಡ್ಲಿ ಅಂತೇಳಿ ನಾನು ಮಾಮೂಲಿಯಾಗೆ ಮಾತಾಡ್ತಿದ್ದೀನಿ. ಅದು ಅವ್ರಿಗೂ
ಫೋನ್ ಟ್ಯಾಪ್ ಮಾಡ್ತಿದ್ರೆ ಅವ್ರಿಗೂ ಗೊತ್ತಿರ್ತದೆ, ತಿಳ್ಕೊಳ್ಳಿ, ನನಗೇನ್ ಚಿಂತೆ ಇಲ್ಲ. ಆದ್ರೆ ಫೋನ್ ಟ್ಯಾಪ್ ಮಾಡೋದು ಅಪರಾಧ. ಯಾರ ಒಬ್ಬರ ಸ್ವತಂತ್ರವನ್ನ ಕಿತ್ಕೊಳ್ಳಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ನಾವೇನು ಕ್ರಿಮಿನಲ್ಗಳು ಅಲ್ಲ. ಕ್ರಿಮಿನಲ್ ಆಕ್ಟಿವಿಟೀಸ್ ಯಾರಾದ್ರೂ ಮಾಡಿದ್ರೆ ಅಂತದ್ದನ್ನು ಮಾಡಬಹುದು. ಹೆಗ್ಡೆ ಅವರ ಕಾಲದಲ್ಲಿ, ಮಾನ್ಯ ಹೆಗ್ಡೆ ಅವರ ಕಾಲದಲ್ಲಿ ಆ ಕಾರಣದಿಂದ ಫೋನ್ ಟ್ಯಾಪ್ ಮಾಡಿದ್ರು ಅನ್ನೋ ಕಾರಣದಿಂದ ಸರ್ಕಾರವೇ ಓಟೋಯ್ತು. ಅಂದ್ರೆ ಆ ಗಂಡಾಂತರ ಈ ಸರ್ಕಾರಕ್ಕೂ ಬರಬಹುದು, ಇದೇನಾದ್ರೂ ಪ್ರೂವ್ ಆದ್ರೆ ನೋಡೋಣ. ನಮಗೂ ಅಂತಹ ಅನುಭವಗಳಾಗಿದೆ. ಅದನ್ನೇ ಹೇಳ್ತಾ ಇದ್ದೀನಲ್ಲ, ಹೀಗೆ ನನಗೆ ಹೇಳಿದ್ದಾರೆ ಈ ರೀತಿ ಯಾಕೋ ಸೌಂಡ್ ಬರ್ತದೆ, ಕೆಲವು ಸಾರಿ ಕಟ್ ಆಗತ್ತೆ, ಕೆಲವು ಸಾರಿ ಮತ್ತೆ ಇದಾಗತ್ತೆ, ಈ ಕಾರಣದಿಂದ ಅದು ಇರಬಹುದು ಅಂತೇಳಿ ನನಗೆ ಎಕ್ಸ್ಪರ್ಟ್ಸ್ ಹೇಳಿದ್ದಾರೆ. ಸುದ್ದಿಗಳಾಗ್ತಾ ಇರ್ತಾವೆ, ಫೋನ್ ಟ್ಯಾಪಿಂಗ್ ಆಗಿದೆ ಅಂತೇಳಿ ನಾಯಕರುಗಳು ಹೇಳ್ತಾರೆ, ತಮ್ಮ ಅನುಭವ ಬರ್ತಿದೆ ಅಂತಾರೆ. ಆದ್ರೆ ಇಲ್ಲಿ ಕೂಡ ತನಿಖೆ ಆಗ್ತಾ ಇಲ್ಲ, ಇಲ್ಲೂ ಕೂಡ ತಾರ್ಕಿಕ ಅಂತ್ಯಕ್ಕೆ ಹೋಗೋದಿಲ್ಲ. ಇದು ನೋಡಿ, ಈ ಸರ್ಕಾರದಲ್ಲಿ ಯಾವ ತನಿಖೆಗಳು ಆಗಲ್ಲ. ಆದ್ರೂ ಕ್ಲೀನ್ ಚಿಟ್ ಕೊಡೋದು ತನಿಖೆ ಮಾತ್ರ ಆಗತ್ತೆ. ಇದು ತನಿಖೆ ಆಗೋದು ಸೂಕ್ತ ಅಂತೀರಿ? ಅಲ್ಲ, ಯಾವುದೇ ಆದ್ರೂ ತನಿಖೆ ಆಗಬೇಕು. ಆಪಾದನೆಗಳು ಏನೇ ಬಂದ್ರು ಎಲ್ಲಕ್ಕೂ ತನಿಖೆ ಮಾಡ್ತೀರಿ, ಇದ್ಯಾಕೆ ಮಾಡಲ್ಲ? ಅಂದ್ರೆ ನಿಮಗೂ ಎಲ್ಲೋ ಭಯ ಇದೆಯಾ? ಭಯ ಇರಬೇಕು, ಇಲ್ಲ ಅಂತಂದ್ರೆ ಯಾಕೆ ಮಾಡಲ್ಲ? ಕೂಡ ಭಯ ಅಲ್ಲ, ಅವ್ರಿಗೂ ಎಲ್ಲೋ ಒಂದು ಏನೋ ಭಯ ಇದೆ ಅಂತ ನನಗೆ ಅನುಮಾನ ಬರ್ತಾ ಇದೆ. ಅವರಿಂದನೇ ಹಂಗಾರೆ ಕದ್ದಲಿಕೆ ಆಗಿರೋ ಸಾಧ್ಯತೆಗಳಾಗಿರ್ತವೆ. ಅಲ್ಲ, ನನಗಿರೋ ಅನುಮಾನ ನಿಮ್ ಮುಂದೆ ಹೇಳಿದ್ದೀನಿ. ಮುಂದೆ ಯಾವೆಲ್ಲ ತಿರುವುಗಳನ್ನ ಪಡ್ಕೊಳ್ಳುತ್ತೆ ಮತ್ತೆ ಸರ್ಕಾರಕ್ಕೆ ಯಾವ ರೀತಿಯಾಗಿ ಸರ್ಕಾರದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನ. ಕ್ಯಾಮರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ, ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ಲ ಮೇಲೆ ಭಾರಿ ಐಟ್ ಆದ ಮಾರ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕು. ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.